ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ಮುಂದೆ ಕೊಲೆ ಆರೋಪಿ ದರ್ಶನ್ ಶರಣಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಜೆ ವೇಳೆಗೆ ನಟ ದರ್ಶನ್ ಶರಣಾಗುವಂತ ಸಾಧ್ಯತೆ ಇದೆ. ಆರೋಪಿ ದರ್ಶನ್ ಅನ್ನ ಪೊಲೀಸರು ಸಂಪರ್ಕಿಸಿದ್ದಾರೆ. 4 ಗಂಟೆ ಬಳಿಕ ಪೊಲೀಸರ ಮುಂದೆ ಹಾಜರಾಗ್ತಾರೆ ದರ್ಶನ್. ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಹಾಜರಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಮಾದಪ್ಪನ ಬೆಟ್ಟಕ್ಕೆ ದರ್ಶನ್ ಹೋಗಿದ್ರು. ಈಗಾಗಲೇ ದರ್ಶನ್ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಮಾದಪ್ಪನ ಬೆಟ್ಟದಿಂದ ಬೆಂಗಳೂರು ಕಡೆಗೆ ದರ್ಶನ್ ಬರ್ತಾ ಇದ್ದಾರೆ. ಮೈಸೂರು ಅಥವಾ ಬೆಂಗಳೂರು ಮಾರ್ಗ ಮಧ್ಯೆ ದರ್ಶನ್ ಅನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ 7 ಆರೋಪಿಗಳು ಜೈಲಿಗೆ ಹೋಗಬೇಕು. ಇನ್ನೊಂದು ಕಡೆಯಲ್ಲಿ ದರ್ಶನ್ ಪ್ರಯಾಣ ಮಾಡ್ತಾ ಇದ್ದಂಥ ಕಾರು ಒಂದು ಟೋಲ್ ಗೇಟ್ನಲ್ಲಿ ಪಾಸ್ ಆಗಿದ್ದರ ವಿಡಿಯೋ ಕೂಡ ಸಿಕ್ಕಿತ್ತು. ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ 7 ಜನ ಆರೋಪಿಗಳ ಬೇಲ್ ರದ್ದಾದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಆದೇಶದ ಪ್ರಕಾರ ಕೆಲಸವನ್ನ ಮಾಡ್ತಾರೆ. ಆರೋಪಿಗಳು ಎಲ್ಲಿದ್ದಾರೆ, ಬಂಧನ ಎಲ್ಲಿ ಮಾಡ್ತಾರೆ, ಸುಪ್ರೀಂ ಆದೇಶದ ಪ್ರಕಾರ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದಮೇಲೆ 7 ಜನದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ ಅವರು ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಮತ್ತು ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸವರು ಕೆಲಸ ಮಾಡ್ತಾರೆ. ಪೊಲೀಸವ್ರಿಗೆ ಎಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಯಾವ್ಯಾವ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ, ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆದಮೇಲೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಒಂದು ಕಡೆಯಲ್ಲಿ 3 ಆರೋಪಿಗಳು ಈಗಾಗಲೇ ಶರಣಾಗಿದ್ದಾರೆ, ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಳಿದ ಆರೋಪಿಗಳು ಯಾವಾಗ ಶರಣಾಗ್ತಾರೆ ಅಥವಾ ಯಾವಾಗ ಅವರನ್ನು ಅರೆಸ್ಟ್ ಮಾಡಬಹುದು, ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸಂಪತ್, ಈ ಒಂದು ಏನು ಬೇಲ್ ಕ್ಯಾನ್ಸಲೇಷನ್ ಆದ ಮೇಲೆ ಆರೋಪಿಗಳು ಸದ್ಯಕ್ಕೆ ಒಬ್ಬೊಬ್ಬರನ್ನಾಗಿ ಈಗ ಹುಡುಕುವಂತಹ ಕೆಲಸ ಮತ್ತು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು, ಅಂದ್ರೆ 7 ಜನ ಆರೋಪಿಗಳು ಏನಿದ್ದಾರೆ, ದರ್ಶನ್, ಪವಿತ್ರ ಗೌಡ ಆದಿಯಾಗಿ ಪ್ರದೋಷ ಆಗಿರ್ಬಹುದು ಮತ್ತು ನಾಗರಾಜ್ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಟೋಟಲ್ ಆಗಿ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ತದನಂತರ ಜೈಲಿಗೆ ಬಿಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿಗಳು ಎಲ್ಲಿದ್ದಾರೆ ಮತ್ತು ಯಾವಾಗ ಬಂಧನ ಆಗುತ್ತೆ ಅದರ ಬಗ್ಗೆನೂ ಕೂಡ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ನಾವು ಕೆಲಸವನ್ನ ಮಾಡ್ತೇವೆ ಅಂತ ಈಗಾಗಲೇ ಕೆಲಸ ಕೂಡ ಶುರುವಾಗಿದೆ. ಇವುಗಳು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಕೆಲಸ ಮಾಡ್ತಾರೆ ಮತ್ತು ಸಂಬಂಧಪಟ್ಟ ತನಿಖಾಧಿಕಾರಿಗಳು ಕೂಡ ಆದೇಶ ಪ್ರಕಾರ ನಡ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಇನ್ನು ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡುವಂಥದ್ದು, ಅಂದ್ರೆ ವಿಜಯನಗರ ACP ಏನು ಚಂದನ್ ಅವರಿದ್ದಾರೆ ಅವ್ರ ಕಡೆಯಿಂದ ನೋಟಿಸ್ ಸರ್ವ್ ಆಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಆರೋಪಿಗಳ ಹೆಸರಿನಲ್ಲಿ ನೋಟಿಸ್ ಕೂಡ ರೆಡಿ ಮಾಡಲಾಗಿದೆ. ಈ ನೋಟಿಸ್ ನೀಡಿ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಕೂಡ ಆರೋಪಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಅರೆಸ್ಟ್ ಅನ್ನ ಮಾಡಿ ಒಟ್ಟಿಗೆ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಪೊಲೀಸರ ಮುಂದೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಮಾದಪ್ಪನ ಬೆಟ್ಟಕ್ಕೆ ದರ್ಶನ್ ಹೋಗಿರ್ತಾರೆ. ಈಗಾಗಲೇ ದರ್ಶನ್ ಚಲನವಲನದ ಬಗ್ಗೆ ಕೂಡ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಮಾದಪ್ಪನ ಬೆಟ್ಟದಿಂದ ಬೆಂಗಳೂರು ಕಡೆ ದರ್ಶನ್ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮೈಸೂರು ಅಥವಾ ಬೆಂಗಳೂರು ಮಾರ್ಗ ಮಧ್ಯೆಗೆ ದರ್ಶನ್ ಅನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಡಿ ಟೀಮ್ ಜೈಲ್ ಸೇರೋ ಮುನ್ನ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ADGP ದಯಾನಂದ್ ಏನಿದ್ದಾರೆ ಅವರು ಕೂಡ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಸಭೆಯನ್ನ ನಡೆಸೋ ಮುಖಾಂತರವಾಗಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ.
ಇದರಲ್ಲಿ ಪ್ರಮುಖವಾಗಿ ಏನೆಲ್ಲ ಜೈಲಾಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡಬೇಕು ಮತ್ತು ಯಾವ ರೀತಿ ಆರೋಪಿಗಳ ಜೊತೆ ನಡ್ಕೊಳ್ಬೇಕು. ಯಾಕಂತಂದ್ರೆ ಕಳೆದ ಬಾರಿ ದರ್ಶನ್ ಆದಿಯಾಗಿ ಇತರರಿಗೆ ಏನು ಐಷಾರಾಮಿ ಜೀವನದ ವ್ಯವಸ್ಥೆಯನ್ನು ಕೊಟ್ಟಿದ್ರಲ್ಲ, ಅದೆಲ್ಲವನ್ನೂ ಕೂಡ ಈಗ ಅಬ್ಸರ್ವ್ ಮಾಡಿದ್ದಾರೆ ಎಡಿಜಿಪಿ ದಯಾನಂದ್ ಅವರು. ಹೀಗಾಗಿ ಬಳ್ಳಾರಿಯಲ್ಲಿ ದರ್ಶನ್ ಮೊದಲಿದ್ದಂತಹ ಬ್ಯಾರಕ್ ಪರಿಶೀಲನೆಯನ್ನು ಕೂಡ ಜೈಲಾಧಿಕಾರಿಗಳು ಮಾಡ್ತಾರೆ. ಅದಾದ್ಮೇಲೆ ಈ ಪರಪ್ಪನಾಗ್ರಹಾರ ಜೈಲಿಗೆ ಏನಾದ್ರು ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ನಡ್ಕೋಬೇಕು ಅಧಿಕಾರಿಗಳು ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ದಯಾನಂದ್ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ರಾತ್ರಿ ಒಳಗಾಗಿ ಪರಪ್ಪನಾಗ್ರಹಾರ ಅಥವಾ ಬಳ್ಳಾರಿ ಜೈಲನ್ನ ಈ ಆರೋಪಿಗಳು ಸೇರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಏನೆಲ್ಲ ಅಲರ್ಟ್ ಮಾಡ್ಕೋಬೇಕು, ಏನೆಲ್ಲ ಆಗಬೇಕು ಪ್ರೊಸೀಜರ್, ಅವೆಲ್ಲವನ್ನೂ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳು ಈಗ 7 ಜನ ಆರೋಪಿಗಳನ್ನ ಲಾಕ್ ಮಾಡಿ ಅದಾದ್ಮೇಲೆ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಜೈಲಿಗೆ ಬಿಡೋರಿದ್ದಾರೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಲ್ಲ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ಜೈಲಿನಲ್ಲಿ ಬೇಕಾದಂಥ ಸಿದ್ಧತೆಗಳು ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ.